ಇನ್ನು ಬೆಂಗಳೂರಿನ ವಿಜಯನಗರ ಅಂಡರ್ ಪಾಸ್ ಬಳಿ ಈಗ ಸಂಚಾರಕ್ಕೆ ಭಾರಿ ಅಡಚಣೆ ಉಂಟಾಗ್ತಾ ಇದೆ. ಯಾಕೆ ಅಂದರೆ ಬರೋಬ್ಬರಿ 5-6 ತಿಂಗಳಿಂದ ಅಂಡರ್ ಪಾಸ್ ಬ್ಯೂಟಿಫಿಕೇಷನ್ ಕಾಮಗಾರಿ ನಡೀತಾ ಇದ್ರೂ ಇನ್ನೂ ಮುಕ್ತಾಯ ಆಗಿಲ್ಲ. ರಾಜಾಜಿನಗರ, ವೆಸ್ಟ್ ಆಫ್ ಕಾರ್ಡ್ ರೋಡ್, ಹೊಸಹಳ್ಳಿ, ಅತ್ತಿಗುಪ್ಪೆ, ಮಾಗಡಿ ರೋಡ್, ಟೋಲ್ಗೇಟ್ ಸೇರಿದಂತೆ ಹಲವು ಏರಿಯಾಗಳನ್ನು ತಲುಪೋದಕ್ಕೆ ವಿಜಯನಗರ ಅಂಡರ್ ಪಾಸನ್ನು ವಾಹನ ಸವಾರರು ಬಳಸ್ತಾ ಇದ್ದಾರೆ. ಆದರೆ ವಾಹನ ಸವಾರರಿಗೆ ಈಗ ಕಿರಿಕಿರಿ ಶುರುವಾಗಿದೆ. ಅಂಡರ್ ಪಾಸ್ ಬಳಿ ಬ್ಯಾಡ್ಜ್ ಅಳವಡಿಸಿ ಸೌಂದರ್ಯೀಕರಣ ಮಾಡೋದಕ್ಕೆ ಕಾಮಗಾರಿ ನಡೀತಾ ಇದೆ. ಇದರಿಂದ ಪೀಕ್ ಅವರ್ಸ್ನಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಇದ್ದಾಗ ಸಂಚಾರ ಕಷ್ಟ ಆಗ್ತಾ ಇದೆ. ಕಳೆದ 6 ತಿಂಗಳಿಂದ ಕಾಮಗಾರಿ ಮಾಡ್ತಾ ಇದ್ದು ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಬ್ಯಾರಿಕೇಡ್, ಕಬ್ಬಿಣದ ಸರಳು ಇರೋದಕ್ಕೆ ಹೋಗೋದಕ್ಕೆ ಭಯ ಆಗುತ್ತೆ. ಬೇಗ ಕಾಮಗಾರಿ ಮುಗಿಸಿ ಅಂತ ವಾಹನ ಸವಾರರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಟೋಲ್ಗೇಟ್ ಅಂಡರ್ ಪಾಸ್ ಬಳಿ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ. ಸುಮಾರು ತಿಂಗಳುಗಳಿಂದನೂ ಕೂಡ ಇಲ್ಲಿ ಕಾಮಗಾರಿ ಆಗ್ತಾ ಇದ್ದು ಬೇಗ ಮುಗಿತಾ ಇಲ್ಲ. ಇದರಿಂದಾಗಿ ಸಂಚಾರಕ್ಕೆ ಒಂದು ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಬ್ಯಾರಿಕ್ಯಾಡ್ಗಳನ್ನು ಹಾಕ್ಕೊಂಡು ಅರ್ಧಕ್ಕೆ ಬ್ಯಾರಿಕ್ಯಾಡ್ಗಳನ್ನು ಹಾಕ್ಕೊಂಡು ಓಡಾಟ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಅದು ಕೂಡ ರಾತ್ರಿ ಆದರೆ, ಜೊತೆಗೆ ಕತ್ತಲಲ್ಲಿ ಓಡಾಡಲಿಕ್ಕೆ ವಾಹನ ಸವಾರರಿಗೆ ಅಷ್ಟು ಮಾತ್ರ ಗೊತ್ತಾಗಲಿಕ್ಕಿಲ್ಲ. ಆ ಪ್ರಮಾಣದಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇರುವಂಥದ್ದು ನೋಡ್ಬೋದಾಗಿದೆ. ಕಡ್ಡಿಗಳನ್ನೆಲ್ಲವನ್ನು ಕೂಡ ಇಲ್ಲಿ ಹಾಕ್ಕೊಂಡು ಪಿಲ್ಲರ್ ರೀತಿಯಲ್ಲಿ ಮಾಡಿಕೊಂಡು ಈ ಗೋಡೆಗಳಿಗೆ ಹೊಸ ರೂಪವನ್ನು ಕೊಡುವಂಥದ್ದಕ್ಕೆ BBMP ಮುಂದಾಗ್ತಾ ಇದೆ. ಆದರೆ ಇದನ್ನು ಬೇಗ ಮುಗಿಸ್ತಾ ಇಲ್ಲ. ಬೇಗ ಮುಗಿಸೋದ ಕಾರಣಕ್ಕೋಸ್ಕರ ಇಲ್ಲಿ ಓಡಾಟ ತೀರಾ ಸಮಸ್ಯೆ ಆಗ್ತಾ ಇರುವಂಥದ್ದು, ತೀರಾ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ವಾಹನಗಳಿಗೆ ಓಡಾಡಲಿಕ್ಕೆ ಆಗದೇ ಇರುವ ಮಟ್ಟಕ್ಕೆ ಇಲ್ಲಿ ಬ್ಯಾರಿಕೇಡನ್ನು ಹಾಕ್ಕೊಂಡು ಅರ್ಧ ದಾರಿಗೂ ಕೂಡ ಬ್ಯಾರಿಕೇಡ್ ಹಾಕಿ ಅಳವಡಿಕೆ ಮಾಡಿಕೊಂಡು ಓಡಾಡಲಿಕ್ಕೆ ಕಷ್ಟ ಆಗುವಂಥ ರೀತಿಯಲ್ಲಿ ಮಾಡಿರುವಂಥದ್ದು ತೀರಾ ಸಮಸ್ಯೆ ಆಗುತ್ತೆ. ಇವತ್ತು ವೆಹಿಕಲ್ಗಳು ಕಡಿಮೆ ಇದ್ದಾಗ ಪರವಾಗಿಲ್ಲ, ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕೂಡ ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಬೇಗ ಈ ಕಾಮಗಾರಿಯನ್ನು ಮುಗಿಸಿದ್ರೆ ವಾಹನಗಳ ಓಡಾಟಕ್ಕೆ ತುಂಬ ಅನುಕೂಲಕರ ಆಗುತ್ತೆ. ಬೇಗ ಮುಗಿಸ್ತೇನೆ ನಿರ್ಲಕ್ಷ್ಯ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ವಾಹನ ಸಂಚಾರಕ್ಕೆ, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರೆ ಅನ್ನೋದನ್ನು ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ತುಂಬ ಕಷ್ಟ ಇದೆ ಸರ್. ಇಲ್ಲಿ ಎಲ್ಲ ರೋಡ್ ಬ್ಲಾಕ್ ಮಾಡ್ತಾರಲ್ವಾ, ಪೀಕ್ ಅವರಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ತುಂಬ ತೊಂದರೆ ಆಗುತ್ತೆ. ಅದು ಬೇಗ ಮುಗಿಸ್ಬೋದಾಗಿತ್ತು. ಇದು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ತುಂಬ ಡಿಲೇ ಮಾಡ್ತೀರಾ. ರೆಗ್ಯುಲರಾಗಿ ಓಡಾಡ್ತೀವಿ ನಾವು. ಇದು ನೋಡಿ ಸರ್, ಇದು ಸುಮ್ಮನೆ ವೇಸ್ಟ್ ಸರ್. ಇದು ದಂಡ, ಇದು ದುಂಡು ವೆಚ್ಚ ಸರ್. ಇದು ಸುಮ್ಮನೆ ಇದಕ್ಕೆ ಇದ್ರ ಬದಲು ಕಿತ್ತೋಗಿರೋ ರೋಡ್ಗೆ ಆ ಗುಂಡಿಗಳು, ಹಂಪ್ಸ್ಗಳಿಗೆಲ್ಲ ಟಾರ್ ಹಾಕಿದ್ರೆ ಎಷ್ಟೋ ಚೆನ್ನಾಗಿ ನಾಗರಿಕರಿಗೆ ಒಳ್ಳೇದಾಗಲ್ವ ಸರ್. ಇದು ಸುಮ್ಮನೆ ದುಂದು ವೆಚ್ಚ ಸರ್. ಇದು ಯಾರು ಕೇಳ್ತಾರೆ ಸರ್? ಇದನ್ನು ಯಾರು ಬಂದು ನೋಡ್ತಾರೆ ಸರ್? ಇದನ್ನು